ಈಗ ಮಾನ್ಯ ಅಧ್ಯಕ್ಷರೇ, ಈಗ ಸಮೂಹ ಸನ್ನಿ ಸಂಬಂಧಪಟ್ಟಂತೆ ಇವರು ಬಿಜೆಪಿಯವರು ಟ್ವೀಟ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಬಿಜೆಪಿ ಮಾಡಿದ ಟ್ವೀಟ್ ಯಾವಾಗ ಮೆರವಣಿಗೆ ಓಪನ್ ಇದರಲ್ಲಿ ಬಸ್ನಲ್ಲಿ ಹೋಗಬೇಕು ಅಂತ ನಿರಾಕರಿಸಿದ್ರು ಪೊಲೀಸ್ನವರು. 11:40ಕ್ಕೆ ಒಂದು ಮೀಟಿಂಗ್ ಮಾಡ್ತಾರೆ ಕಮಿಷನ್. ಆ ಮೀಟಿಂಗ್ನಲ್ಲಿ ಈ ತೀರ್ಮಾನ ತಗೊಳ್ತಾರೆ, ಇದು ಮಾಡಬಾರ್ದು, ಓಪನ್ ಬಸ್ನಲ್ಲಿ ಮೆರವಣಿಗೆ ಮಾಡಬಾರ್ದು ಅಂಥೇಳಿ. ಅದರ್ವೈಸ್ ಮೊದಲು ಪ್ಲ್ಯಾನ್ ಮಾಡ್ಕೊಂಡಿದ್ದು KSCA, RCB ಮತ್ತು DNA ಅವ್ರು ಮಾಡ್ಕೊಂಡಿದ್ದದ್ದು ವಿಧಾನಸೌಧದಿಂದ ಅಲ್ಲಿಗೆ ಹೋಗ್ಬೇಕು ಅಂತ, ಮೆರವಣಿಗೆನಲ್ಲಿ ಹೋಗ್ಬೇಕು ಅಂತ. ಆ ಮೆರವಣಿಗೆ ಕ್ಯಾನ್ಸಲ್ ಮಾಡಿದಾಗ, ನಿರಾಕರಿಸಿದಾಗ ಏರ್ಪೋರ್ಟಿಂದ ಬರಬೇಕು ಅಂತ, ಫಸ್ಟ್ ಏರ್ಪೋರ್ಟಿಂದ ಬರಬೇಕು ಅಂತ. ಅಲ್ಲ ಇದಕ್ಕೆ ಅದು ನನಗೆ ಗೊತ್ತಿಲ್ಲ. ಇಲ್ಲಿ ಟ್ವೀಟ್ ಮಾಡಿರೋದು ಹಲವಾರು ವರ್ಷಗಳ ಅಭಿಮಾನಿಗಳ ಕನಸನ್ನು RCB ಟ್ವೀಟ್ ಈ ವರ್ಷ ನನಸು ಮಾಡಿದೆ. RCB ಈ ವರ್ಷ ನನಸು ಮಾಡಿದೆ. ಆದರೆ ತೆರೆದ ಬಸ್ನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅದಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ನಾ ಹೇಳೋದಲ್ಲ ಡಾಕ್ಟ್ರೇ, ಬಿಜೆಪಿಯವರು ಹೇಳಿದ್ದು, ಟ್ವೀಟ್ ಮಾಡಿರೋದು. ಬಿಜೆಪಿಯವರು ಟ್ವೀಟ್ ಮಾಡಿರೋದು. ಇದನ್ನು ಇನ್ನೂ ಅಲ್ಗಳಿತೀರೋ ಅಡ್ಮಿಟ್ ಮಾಡ್ಕೋತಿರೋ ಗೊತ್ತಿಲ್ಲ ನನಗೆ. ಇಲ್ಲಿ ಬಿಡಪ್ಪ, ಇಲ್ಲೇ ಇದೆ. ತಮ್ಮ ನೆಚ್ಚಿನ ಆಟಗಾರರನ್ನು ಅತಿ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು, ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್. ಯಾರು ಹೇಳೋದು? ಇದು ಬಿಜೆಪಿಯವರು ಟ್ವೀಟ್ ಮಾಡಿ ಹೇಳೋದು ಎಂದು ಬಿಜೆಪಿ ಅಧಿಕೃತವಾದ ಹ್ಯಾಂಡಲ್ನಿಂದ ಟ್ವೀಟ್ ಮಾಡಲಾಗಿದೆ. ನೋಡಿ, ಒಂದು ವೇಳೆ ನಾವು ಈ ಪರ್ಮಿಷನ್ ಕೊಡದೆ ಹೋಗಿದ್ರೆ ಮಾಡೋಕ್ಕೆ ಏನು ಮಾಡ್ತಿದ್ರು ಇವರು? ಅದಕ್ಕೆ ಒಂದು ದೊಡ್ಡ ಗಲಾಟೆ ಮಾಡೋರು, ಅದಕ್ಕೆ ಒಂದು ಎಂಥದೋ ಚಳುವಳಿ ಮಾಡೋಕ್ಕೆ ಶುರು ಮಾಡೋರು. ಈಗ ಧರ್ಮಸ್ಥಳದ ಮಾಡ್ತಾ ಇದ್ದಾರಲ್ಲ ಚಳುವಳಿನ, ಇದು ಧರ್ಮಸ್ಥಳದ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ. ಇವ್ರು ಹಿಡ್ಕೊಬಿಡೋದಿಲ್ಲ, ಅಲ್ಲಾಡ್ತಾ ಇದ್ದಾರೆ. ಧರ್ಮಸ್ಥಳದ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ. ಅದು ಏನು, ನಾವು SIT ಮಾಡಿದಾಗ ಮಾತಾಡನೇ ಇಲ್ಲ ಬಿಜೆಪಿಯವರು. ಸ್ವಲ್ಪ ದಿನ ಆದಮೇಲೆ, 12 ದಿನ ಆದಮೇಲೆ, ಅಲ್ಲಿವರೆಗೆ ಬಾಯಿನೇ ಬಿಚ್ಚಿರಲಿಲ್ಲ ಇವರು. ಯಾವಾಗ 15 ಜಾಗಗಳೆಲ್ಲ ಡಾಕ್ಟ್ರೇ, 15 ಜಾಗಗಳಲ್ಲಿ ಅಗೀತಾರೆ, ಅವ್ನು ತೋರಿಸಿದಂಥ ಜಾಗಗಳಲ್ಲಿ ಅಗೀತಾರೆ. 2 ಕಡೆ ಮಾತ್ರ ಸಿಗ್ತದೆ. ಒಂದು ಕಡೆ ಅಸ್ಥಿಪಂಜರ, ಇನ್ನೊಂದು ಕಡೆ ಮೂಳೆಗಳು ಸಿಗ್ತವೆ. ಅದು ಬಿಟ್ಟರೆ ಇನ್ನು 13 ಸ್ಥಳಗಳಲ್ಲಿ ಸಿಗೋದಿಲ್ಲ. ಅದು ಗೊತ್ತಾದ ಮೇಲೆ ಶುರುವಾಗೋಯ್ತು ನೋಡಿ ಬಿಜೆಪಿಯವ್ರದ್ದು ಎಲ್ಲ. ಅಲ್ಲಿವರೆಗೆ ಏನು ಬಾಯಿ ಮುಚ್ಕೊಂಡಿದ್ರು ಸುಮ್ಮನೆ. ನಾನೇ ಮೈಸೂರಿಗೆ ಬಂದು ಪ್ರೆಸ್ ಮೀಟ್ ಮಾಡಿದ್ದೀನಿ. ನಾನೇ ಫಸ್ಟ್ ದಿನ ನೀವು SIT ಮಾಡಿದ ಫಸ್ಟ್ ದಿನ ಮೈಸೂರಲ್ಲಿ ಪ್ರೆಸ್ ಮೀಟು, ಮಾರನೇ ದಿನ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಪ್ರಸ್ತಾಪ ಮಾಡಿಲ್ಲ. ಅಸೆಂಬ್ಲಿ ಶುರುವಾಯ್ತಲ್ಲ, ಅಸೆಂಬ್ಲಿ ಶುರುವಾದಾಗ ಮಾತ್ರ ಮಾಡಲಿಲ್ಲ. ಇಲ್ಲ ಮಾಡಲಿಲ್ಲ. ನಾನು ಮುಂಚೆನೇ ನಾನು ನೋಡ್ತಾ ಇದ್ದೇನೆ, ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೇನೆ. ಆಯ್ತು ಅರವಿಂದ ಬೆಲ್ಲದ್ದು, ನೀನು ಸುಮ್ಮನೆ ತಾಳ ಹಾಕಕ್ಕೆ ಹೋಗ್ಬೇಡ.
ಟಿವಿಯಲ್ಲಿದೆ ಸರ್. ನಾನು ಇಲ್ಲೇ ಕೂತಿದ್ದೆ. ಮಾನ್ಯ ಅಧ್ಯಕ್ಷರೇ, ಅದರಿಂದ ಮಾನ್ಯ ಸುರೇಶ್ ಕುಮಾರ್ ಅವರು ಈಗ ಈ ಉನ್ಮಾದಕ್ಕೆ ಬೆಂಕಿ ಹಚ್ತಾರಲ್ಲ, ಅವ್ರ ಅಪರಾಧಿಗಳಲ್ವಾ? ಉನ್ಮಾದ ಇದೆ, ಜನರಲ್ಲಿ ಉನ್ಮಾದ ಇರ್ತದೆ. ಅದಕ್ಕೆ ತುಪ್ಪ ಹಾಕೋರು, ಬೆಂಕಿ ಹಾಕೋರು ಈಗ ಉರಿಯೋದ್ರ ಮೇಲೆ ಉಪ್ಪು ಹಾಕಿದ್ರು ಅಂತ ಹೇಳ್ತಾರಲ್ಲ, ಹಂಗೆ ತುಪ್ಪ ಸುರಿಯೋದು ಅದು ತಪ್ಪಲ್ವಾ? ಆಮೇಲೆ ಮಾನ್ಯ ಅಧ್ಯಕ್ಷರೇ, ಇನ್ನೊಂದು ಘಟನೆಯನ್ನು ನಿಮ್ಮ ಜ್ಞಾಪಕಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. 2022 ಮೇ 29ರಂದು 2000 ಮೇ 29 ಅವತ್ತು ಏನು ಕೊರೋನಾ ಭಾಳ ಉಚ್ಛ್ರಾಯ ಸ್ಥಿತಿನಲ್ಲಿತ್ತು ಇಡೀ ದೇಶದಲ್ಲಿ, ನಾಟ್ ಓನ್ಲಿ ಇನ್ ಕರ್ನಾಟಕ, ಇಡೀ ದೇಶದಲ್ಲಿ ಇತ್ತು ಉಚ್ಛ್ರಾಯ ಸ್ಥಿತಿನಲ್ಲಿ. ಅವತ್ತು ಗುಜರಾತ್ ಟೈಟನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮಧ್ಯೆ IPL ಪಂದ್ಯ ನಡೀತದೆ. ಆಗ ಗುಜರಾತ್ ಟೈಟನ್ಸು ಗೆಲ್ತದೆ. ಅದನ್ನು ಸಂಭ್ರಮಾಚರಣೆ ಮಾಡಿದವರು ಯಾರು? ಯಾವ ಕಾಲದಲ್ಲಿ ಆಕ್ಸಿಜನ್ಗೆ ತೊಂದರೆ, ಔಷಧಿಗಳಿಗೆ ತೊಂದರೆ, ವೆಂಟಿಲೇಟರ್ಗಳಿಗೆ ತೊಂದರೆ, ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇದ್ದಾರೆ ಜನ, ಔಷಧಿಗಳಿಲ್ಲದೆ ಸಾಯ್ತಾ ಇದ್ದಾರೆ, ವೆಂಟಿಲೇಟರ್ಗಳು ಸಾಯ್ತಾ ಇದ್ದಾರೆ. ಅವತ್ತು ಮಾಡಿದವ್ರು ಯಾರು? ಅವತ್ತು ಆಚರಣೆ ಮಾಡಿದವರು ಆ ಕೇಂದ್ರದ ಮಂತ್ರಿ ಅವತ್ತು ಹಾಜರಿದ್ದವ್ರು ಯಾರು ನೋಡಲಿಕ್ಕೆ? ಅಮಿತ್ ಶಾ ಅವರು ಅವರ ಧರ್ಮಪತ್ನಿಯವರ ಜೊತೆ ಸೇರ್ಕೊಂಡು ಸೋನಾಲ್ ಶಾ ಮತ್ತು ಗುಜರಾತ್ನ ಅಂದಿನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಇವರು ಆ ಸಂಭ್ರಮಾಚರಣೆ ಫಂಕ್ಷನ್ನಲ್ಲಿ ಹಾಜರಾಗಿರ್ತಾರೆ. ಅಷ್ಟೇ ಅಲ್ಲ, ಈ ಎಂಥದ್ದು ಟ್ರೋಫಿ ಕೊಡ್ತಾರಲ್ಲ, ಆ ಟ್ರೋಫಿನೂ ಕೂಡ ಅವರೇ ಕೊಡ್ತಾರೆ. ಜೊತೆಗೆ ಇಡೀ ಅಹಮದಾಬಾದ್ ರಸ್ತೆಯಲ್ಲಿ ಮೆರವಣಿಗೆ ಮಾಡಲಿಕ್ಕೆ ಬಿಡ್ತಾರೆ. ಮೆರವಣಿಗೆ ಮಾಡಲಿಕ್ಕೆ ಬಿಡ್ತಾರೆ. ಆಮೇಲೆ ನರೇಂದ್ರ ಮೋದಿಯವರು, ಈ ದೇಶದ ಪ್ರಧಾನಮಂತ್ರಿಗಳು, ಟ್ರಂಪ್ ಅವ್ರನ್ನ ಕರ್ಕೊಬಂದು ಕೊರೋನಾ ಹರಡುತ್ತಿದ್ದಾಗ 2020ರಲ್ಲಿ ಎಂಥದ್ದು ಹೌಡಿ ಮೋದಿನ ಹೌಡಿ ಮೋದಿ ಏನಾಗಂದ್ರೆ ಇಲ್ಲಿಗೆ ಕರ್ಕೊಂಡ್ಬಂದಿದ್ರಪ್ಪ ನಮ್ಮ ದೇಶಕ್ಕೇನೆ. ಹೌದಿ ಮೋದಿ ಅಂತ ಹೇಳಿ 2020 ಅದಲ್ಲಪ್ಪ 2020ರಲ್ಲಿ ಆಗ ಸಾವಿರಾರು ಜನ ಸತ್ತೋಯ್ತಾರೆ. ಯಾರು ಕಾರಣ ಇದಕ್ಕೆ? ಮಾನ್ಯ ಅಧ್ಯಕ್ಷರೇ, ನಾನು ಹೇಳಿದ್ನೆಲ್ಲ ಘಟನೆಗಳೆಲ್ಲ ಹೇಳಿದ್ವಲ್ಲ, ಇದರಲ್ಲಿ BJP ಅಧಿಕಾರದಲ್ಲಿತ್ತು. ಅನೇಕ ಸಂದರ್ಭಗಳಲ್ಲಿ BJP ಅಧಿಕಾರದಲ್ಲಿತ್ತು. BJPಯವರೇ ಮುಖ್ಯಮಂತ್ರಿ ಆಗಿದ್ದರು. ಯಾರಾದರೂ ಅಶೋಕ್ ಅವರೇ ಎಂಕ್ವೈರಿ ಮಾಡಿದ್ರ? ರಾಜೀನಾಮೆ ಕೊಟ್ರ? ತಪ್ಪಾಯ್ತು ಅಂತ ಹೇಳಿದ್ರ? ಯಾರಾದ್ರೂ ನಮ್ಮ ಸುರೇಶ್ ಕುಮಾರ್ ಅವರು ಅಬೇಟರ್ ಅಂತ ಕರೆದ್ರ ಯಾರಿಗಾರು? ಅದಾಯ್ತಲ್ಲ, ಅದು ಬಿಡಿ. ಚಾಮರಾಜನಗರದಲ್ಲಿ ನಾನು DK ಶಿವಕುಮಾರ್ ಹೋಗಿದ್ದು, 36 ಜನ ಸತ್ತೋದ್ರು. ಅವತ್ತು ಸುರೇಶ್ ಕುಮಾರ್ ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು, ಸುಧಾಕರ್ ಆರೋಗ್ಯ ಮಂತ್ರಿ. ನೀವು ಹೋಗಿದ್ರಿ, ಇಬ್ಬರೇ ಸತ್ತದು. ಬಂದ್ರು ಸರ್. ಆಕ್ಸಿಜನ್ ಇಲ್ಲೇ ಸತ್ತರು. ತನಿಖೆ ಆಯಿತು. 62 ಜನರಲ್ಲಿ 36 ಜನ ಆಕ್ಸಿಜನ್ ಇಲ್ಲದೆ ಸತ್ತೋದ್ರು.
ಅವತ್ತು ಯಾರಾದರೂ ರಾಜೀನಾಮೆ ಕೊಟ್ಟರೆ ತಪ್ಪಾಯಿತು ಅಂತ ಹೇಳಿದ್ರ? ನಿಮ್ಮ ಸುಧಾಕರ್ ಹೇಳಿದ್ರ? ನೀವು ಅಬೇಟರ್ ಅಂತ ಕರೆದ್ರ ಅವ್ರಿಗೆ? ನೀವೇ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು. ನಾನಂತೂ ಅಶೋಕ್ ಅವರಿದ್ರು ಕ್ಯಾಬಿನೆಟ್ಟಲ್ಲಿ ಪ್ಲೀಸ್, ಇವಾಗ ನನ್ನ ಹೆಸರನ್ನು ತೆಗೆದಿದ್ದೀರಾ ನೀವು? ತಂದಿರೋದಲ್ಲ, ನೀವು ಹೇಳ್ದಷ್ಟು ಕೇಳ್ತಾ ಇದ್ದೀನಿ. ನಾನು ಯಾವ ರೀತಿ ಬಿಕ್ಕಳಿಸಿ ಹತ್ತಿ ಅವತ್ತು ರಾಜೀನಾಮೆ ಕೊಟ್ಟೆ ಅಂತ ಅವ್ರು ಸಾಕ್ಷಿ ಇದ್ದಾರೆ. ಗೊತ್ತಲ್ಲ, ರಾಜೀನಾಮೆ ಕೊಟ್ಟಿದ್ದೀರೋ ಅಲ್ಲೇ ಉಳ್ಕೊಂಡ್ರೋ ನಂಗೆ ಗೊತ್ತಿಲ್ಲ. ಬಟ್ ಸುಧಾಕರ್ಗೆ ಬಸವರಾಜ ಬೊಮ್ಮಾಯಿಗೆ ಅಬೇಟರ್ ಅಂತ ಕರೀಲಿಲ್ಲ. ನಮಗ್ ಮಾತ್ರ ಕರೆದ್ರಿ. ಬಸವರಾಜ ಬೊಮ್ಮಾಯಿ ಕರೆದ್ರ ಅಬೇಟರ್ ಅಂತ? ಸುಧಾಕರ್ ಕರೆದ್ರ? ಏನು ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ದಲ್ಲ. ದಯಮಾಡಿ ಇಂಥ ವಿಚಾರಗಳಲ್ಲಿ ಯಾರು ರಾಜಕೀಯ ಮಾಡಬಾರದು. ಅಲ್ಲ, ನೀವು ಮುಖ್ಯಮಂತ್ರಿಗಳು, ನಾ ಹೇಳೋದು ಒಪ್ಕೊಂತೀನಿ. ಅವರು ಚಾಮರಾಜನಗರ ಹೇಳಿದ್ರು ಆಕ್ಸಿಜನ್ ಬಗ್ಗೆ. ಸುರೇಶ್ ಕುಮಾರ್ ಅವ್ರದ್ದು ಕ್ಯಾಬಿನೆಟ್ ವಿಚಾರವಾಗಿ ನಾನು ಇದ್ದೆ ಅಲ್ಲಿ ಕ್ಯಾಬಿನೆಟ್ಟಲ್ಲಿ. ಅವರು ಏನು ಹೇಳಿದಾರೋ ಅದು ಸತ್ಯ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗೆ ನಾನು ಹೇಳೋವಂಥದ್ದು, ಸರಿ ಅಲ್ಲಾಯ್ತಲ್ಲ ಆಕ್ಸಿಜನ್ ಘಟನೆ, ಅವರೆಲ್ಲರ ಮನೆಗೂ ನೀವು ಹೋದ್ರಿ, ಅವರೆಲ್ಲರಿಗೂ 1 ಲಕ್ಷ ಡಿ ಕೆ ಶಿವಕುಮಾರ್ ಹೋಗಿ ಕಣ್ಣೀರ್ ಹಾಕಿದ್ರು. ಹೌದು. ಈ 11 ಜನ ಸತ್ರಲ್ಲ, ಅವ್ರ ಮನೆ ಯಾಕೆ ಹೋಗ್ಲಿಲ್ಲ ನೀವು? ನಾನು ಯಾರು ಹೋಗಿಲ್ಲ? ಎಲ್ಲಿ ಹೋಗಿದ್ದೀರ? 11 ಜನ ಮನೆ ಯಾರು ಹೋಗಿದ್ದೀರ ಹೇಳಿ? ಮನೆಗೆ ಹೋಗಿದ್ದೀರಾ? 29 ಎಲ್ಲಿ ಹೋಗಿದ್ದೀರ ಹೇಳಿ? ಕನ್ಸರ್ನ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎಲ್ಲ ಕಡೆ ಹೋಗಿದ್ದಾರೆ. ಓಕೆ ಸುಧಾಕರ್, ಎಲ್ಲ ಹೋಗಿದ್ರಿ, ಎಲ್ಲ ಸುಧಾಕರ್, ಸುರೇಶ್ ಎಲ್ಲ ಅವ್ರವ್ರ ಜಿಲ್ಲೆ ಹೋಗಿದ್ರಿ. ಹೋಗಿಲ್ಲ ಅಂದ್ರೆ ಸುಳ್ಳು ಕೇಳ್ಬೇಕು. ನಾವು ಹೋಗಿದ್ವಿ, ನಾನು ಹೋಗಿದ್ದೆ, ಸುಧಾಕರ್ ಗೊತ್ತಿಲ್ಲ ಬಿಡಪ್ಪ, ಗೊತ್ತಿಲ್ಲ. ಶಿವಮೊಗ್ಗದಲ್ಲಿ ಮಿನಿಸ್ಟ್ರಿಗೆ ಹೇಳಿದ್ದೆ ನಾನು. ಎಲ್ಲ ಶಿವಮೊಗ್ಗ ಮಿನಿಸ್ಟರ್ ಹೊಂಟೋದ್ರ? ಆಮೇಲೆ ಬೆಂಗಳೂರಿನಲ್ಲಿ ನಮ್ಮ ಮಿನಿಸ್ಟರ್ ಕಳಿಸಿದ್ದೆ ನಾನು. ಆಮೇಲೆ ಸತ್ತ ಕುಟುಂಬದವರಿಗೆ 25 ಲಕ್ಷ ರೂಪಾಯಿ ಪರಿಹಾರವಾಗಿ ಕೊಟ್ಟಿದ್ದೀವಿ. ಮತ್ತೆ ಎಲ್ಲರೂ ಕೂಡ ಚೆಕ್ ಇಸ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಚೆಕ್ ಇಸ್ಕೊಂಡಿದ್ದಾರೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಯಾರೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವತ್ತು ಕಾಲದಲ್ಲಿ ಕಾಲು ತುಳಿತಕ್ಕೆ ಸತ್ತವರು, ಇತ್ತೀಚೆಗೆ ಜನವರಿನಲ್ಲಿ ಕುಂಭಮೇಳದಲ್ಲಿ 39 ಜನ ಸತ್ರು. ಎಂತವನು ಆದಿತ್ಯನಾಥ್, ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ? ರೈಲ್ವೆ ಸ್ಟೇಷನ್ ಸತ್ರು ಕುಂಭಮೇಳದಲ್ಲಿ. ಇತ್ತೀಚೆಗೆ ಓಲಿ ಅದು ಬಿಡಿ, ಇತ್ತೀಚೆಗೆ ಗುಜರಾತ್ನಲ್ಲಿ ಒಂದು ಏರ್ ಇಂಡಿಯಾದವರು ಹೋಗಿ 264 ಜನ ಸತ್ರು. ರಾಜೀನಾಮೆ ಕೊಟ್ರ? ಎಲ್ಲಿಂದ ಎಲ್ಲಿಗಲ್ಲ. ಜನ ಅವ್ರೇನು ಮನುಷ್ಯರಲ್ವಾ? ಸತ್ತೋದವರೆಲ್ಲ ಮನುಷ್ಯರಲ್ವಾ? ಸತ್ತೋದವ್ರು ಮನುಷ್ಯರಲ್ವಾ? ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ವೆ ಆಕ್ಸಿಡೆಂಟ್ ಅಲ್ಲಿ ಯಾಕೆ ರಾಜೀನಾಮೆ ಕೊಟ್ಟರು? ಚನ್ನಬಸಪ್ಪ ಎಲ್ಲ ಗೊತ್ತಿದೆ ಅವ್ರೆ. ಚಾಮರಾಜನಗರದ 32 ಜನಕ್ಕೆ ಸರ್ಕಾರಿ ನೌಕರಿ ಕೊಟ್ಟಿಲ್ಲ. ಬಿಜೆಪಿ ಎಲ್ಲ ಹಾವೇರಿನಲ್ಲಿ ಗೊಬ್ಬರ ಕೇಳಿದಾಗ
ಬಿಜೆಪಿ ರಾಜಕಾರಣ ಮಾಡ್ತೀವಿ ಅಂತ ಹಾಗೆ ಹೇಳ್ತಾರೆ. ರಾಜೀನಾಮೆ ಭಾರತ್ ಕೊಟ್ರ? ಜೋಡೋ ಯಾತ್ರೆ ಸಂದರ್ಭದಲ್ಲಿ ಆಯ್ತು. ಯಡಿಯೂರಪ್ಪ ಅವರು ರಾಜೀನಾಮೆ ಕೊಟ್ರ? ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಆಯ್ತು, ಹೇಳಿದ್ರು. ಮತ್ತೆ ನೀವು ಮಾತಾಡಿ. ರಾಜೀನಾಮೆ ಕೊಟ್ರ? ರಿಪ್ಲೈ ಮುಗಿಲಿ. ಸರ್ಕಾರಿ ನೌಕರಿ ಕೊಟ್ಟಿಲ್ಲ. ರಾಜೀನಾಮೆ ಕೊಟ್ರ? ಮತ್ತೆ ಮಾತಾಡಿ. ಬಿಜೆಪಿ ಅವರಲ್ಲ. ಬೇಲೂರ್ ತಪ್ಪಾಯ್ತು ಅಂತ ಹೇಳಿದ್ರ? ಕುರಿಯರ್ ಕೂತ್ಕೊಳ್ಳಿ. ಜನಕ್ಕೆ ಸರ್ಕಾರಿ ನೌಕರಿ ಕೊಟ್ರ ಹಾಗಾದ್ರೆ ಆಯ್ತು ಕೂತ್ಕೊಳ್ಳಿ. 2006ರಲ್ಲಿ ರಾಜ್ಕುಮಾರ್ ಅವರು ಕುರಿಯಲ್. ಮೃತಪಟ್ಟರು. 7 ಜನ ಸತ್ತೋದ್ರು ಗೋಲಿಬಾರ್ನಲ್ಲಿ. ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ, ಮಿಸ್ಟರ್ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ. ರಾಜೀನಾಮೆ ಕೊಟ್ರ? ರಾಜೀನಾಮೆ ಕೊಟ್ರ? ತಪ್ಪಾಯ್ತು ಅಂತ ಹೇಳಿದ್ರ? ಆಯ್ತು 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 ಕೂತ್ಕೊಳ್ಳಿ ಈಗ. ಆಯ್ತು ಆಯ್ತು ಕೂತ್ಕೊಳ್ಳಿ ಈಗ. ಹಾಗಾಗಿ ಎದ್ದು ಚಂದ್ರಪ್ಪ ಮಾತಾಡ್ಬೇಡಿ. ಕೂತ್ಕೊಳ್ರಿ. ಆಯ್ತು ಆಗ ಮಾತಾಡ್ತಾರೆ ನೀವು. ಆಯ್ತು ಸುಮ್ಮನೆ ಕೂತ್ಕೊಳ್ಳಿ. ನೀವ್ಯಾಕೆ ಅಂತ ಹೇಳ್ತೀರಿ? ಕೂತ್ಕೊಳ್ಳಿ. ದುರ್ವ್ಯಾಲ್ ದುರ್ವ್ಯಾಲ್ ಯಾಕೆ ಏನಾಗಿದೆ ನಿಮ್ಗೆ ಇವತ್ತು? ಇಲ್ಲಿ ಮುಖ್ಯಮಂತ್ರಿ ಮಾತಾಡ್ತಾರೆ, ಸುಮ್ಮನೆ ಕೂತ್ಕೊಳ್ಳಿ. ರೈತರ ಮೇಲೆ ಗುಂಡು, ಗೋಲಿಬಾರ್. ಬೇಲ್ ಯಾರು ಮಾತಾಡಬೇಡಿ ಅಲ್ಲಿ. ಯಾಕೆ ಅಲ್ಲಿ ಕೂತ್ಕೊಂಡು ಮಾತಾಡ್ತೀರಿ ನೀವು? ಸಿದ್ದಪ್ಪ ಚೂರಿ, ಸಿದ್ಲಿಂಗಪ್ಪ ಚೂರಿ, ಸಿದ್ಲಿಂಗಪ್ಪ ಚೂರಿ. ಇನ್ನೊಬ್ಬ ಯಾರು ರೈತ? ಆಯ್ತು. ಇವರೆಲ್ಲ ಸತ್ತಾಗ ಎಂಕ್ವೈರಿನೂ ಮಾಡಲಿಲ್ಲ, ತಪ್ಪಾಯ್ತು ಅಂತ ಹೇಳಲಿಲ್ಲ, ರಾಜೀನಾಮೆನೂ ಕೊಡಲಿಲ್ಲ, ವಿಷಾದನೂ ವ್ಯಕ್ತಪಡಲಿಲ್ಲ, ಕ್ಷಮಾಪಣೆನೂ ಕೇಳಲಿಲ್ಲ. ನಮಗೆ ಪಾಠ ಹೇಳ್ಕೊಡ್ತೀರಾ ನೀವು? ಕೂತ್ಕೊಂಡು ಮಾತಾಡಬೇಡಿ ಅಲ್ಲಿ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ನಾನು ಕೂಡಲೇ 4ನೇ ತಾರೀಕಿಗೆ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡಿಸ್ದೆ. ನೆಕ್ಸ್ಟ್ ಡೇ 5 ಜನ ಸೀನಿಯರ್ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿದೆ. ಅದನ್ನು ಕೂಡ ಈ ಅಶೋಕ್ ಅವರು ಒಂದು ಕಡೆ ಕ್ರಿಟಿಸೈಸ್ ಮಾಡ್ತಾರೆ, ಇನ್ನೊಂದು ಕಡೆ ಅವ್ರ ಪರ ವಕಾಲತ್ ಆಗ್ತಾರೆ. ಈಗ ನೋಡಿ, 3ನೇ ತಾರೀಕಿಗೆ ಪತ್ರ ಕೊಡ್ತಾರೆ ಅವರು, ಪರ್ಮಿಷನ್ ಕೊಡಿ, ನಾವು 2 ಕಡೆ ಸಂಭ್ರಮಾಚರಣೆ ಮಾಡಬೇಕು ಅಂತ. ಅವರು ಪೊಲೀಸ್ನವರು ಅಲ್ಲೇ ಯಾರು ಗಿರೀಶ್ ಅಂತ ಇನ್ಸ್ಪೆಕ್ಟ್ರು, ಅವನು ಪರ್ಮಿಷನ್ ಕೊಡಲ್ಲ. ಪರ್ಮಿಷನ್ ಕೊಡುವಾಗ ರೈಟಿಂಗ್ನಲ್ಲಿ ಕೊಡಲಿಲ್ಲ, ನಿರಾಕರಿಸಿದ್ದೀವಿ ಅಂತೇಳಿ ರೈಟಿಂಗ್ನಲ್ಲಿ ಕೊಡಲಿಲ್ಲ. ಆಮೇಲೆ ಬೆಳಿಗ್ಗೆ 7 ಗಂಟೆ 1 ನಿಮಿಷಕ್ಕೆ RCB ಅವರು, KSCNವರು ಟ್ವೀಟ್ ಮಾಡ್ತಾರೆ, ಪೋಸ್ಟ್ ಮಾಡ್ತಾರೆ. ಏನಂತ ಅಂತಂದರೆ 7:10 ಮಾಡ್ತಾರೆ, 7:01 ನಿಮಿಷಕ್ಕೆ, 8 ಗಂಟೆಗೆ 1 ಮಾಡ್ತಾರೆ. 7:01 ನಿಮಿಷಕ್ಕೆ ಮಾಡಿರೋದನ್ನು 16 ಲಕ್ಷ ಜನ ನೋಡಿದ್ದಾರೆ. 8 ಗಂಟೆಯಲ್ಲಿ ಮಾಡಿದ್ದಕ್ಕೆ 4 ಲಕ್ಷದ ಚಿಲ್ಲರೆ ಜನ ನೋಡ್ತಾರೆ. ಆಮೇಲೆ 3:10 ಮಾಡ್ತಾರೆ, ಆಗ 7,10,000 ಜನ ನೋಡ್ತಾರೆ. ಈ ಪೊಲೀಸ್ನವರು ಇಷ್ಟೆಲ್ಲ ಪೋಸ್ಟ್ ಮಾಡಿದ್ರು ಕೂಡ ಯಾಕೆ ಬಿಟ್ಟು ಏನು ಕ್ರಮ ತಗೊಂಡ್ರು? ಏನು ಕ್ರಮ ತಗೊಳ್ಳಿಲ್ಲ. ಅದನ್ನ ಡಿಲೀಟ್ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಅವ್ರ ಜೊತೆ ಶಾಮೀಲಾಗಿ ಅವ್ರು ಮಾಡೋಕ್ಕೆ ಬಿಟ್ಬಿಟ್ರು.
ಸರ್ ನೀವು ಸರ್ಕಾರದಿಂದ ಬೆಲ್ಲ ಕೂತ್ಕೊಳ್ಳಿ ಅವ್ರೆ, ಆಯ್ತಪ್ಪ ಆಯ್ತು. ಕೂತ್ಕೊಳ್ರಿ. ಅರವಿಂದ ಬೆಲ್ಲ ಕೂತ್ಕೊಳ್ಳಿ. ಮಾತಾಡಬೇಡಿ. ಬೆಲ್ಲ ನಾನು ಅಶೋಕ ಮಾತಾಡುವಾಗ ಮೊದಲು ಮಾತಾಡ್ಲಿಲ್ಲ. ಬೆಲ್ಲ ಆದ್ರೆ ಇದು ಬೆಲ್ಲ ನೀವ್ಯಾಕೆ ಮಾತಾಡ್ತೀರಿ? ಸಿಸಿ ಪಾಟೀಲ್ ಅವ್ರೆ ಯಾಕೆ ಮಾತಾಡ್ತೀರಿ? ಆಯ್ತು, ಅವ್ರು ಆಕ್ಷನ್ ಹೇಳ್ತಾರೆ, ನೀವ್ಯಾಕೆ ನಿಮ್ಗೇನು ಸಮಸ್ಯೆ? ಅವ್ರು ಆಕ್ಷನ್ ತಗೊಂಡು ಅವ್ರು ಹೇಳ್ತಾರೆ ಯಾಕೆ ತಗೊಂಡಿದ್ದೇವೆ ಅಂತ ಹೇಳಿ. ನೀವು ಅದಕ್ಕೆ ಕೌಂಟರ್ ಮಾತಾಡ್ತೀರಿ. ನೀವು ಯಾಕೆ ಕೌಂಟರ್ ಮಾತಾಡ್ತೀರಿ? ಅರೆ ಏನ್ ಆಕ್ಷನ್ ಸರ್ಕಾರ ಹೇಳ್ತಾ ಉತ್ತರ ಕೊಡ್ತದೆ, ನೀವ್ ಯಾಕೆ ಮಾತಾಡ್ತೀರಿ ಮಧ್ಯದಲ್ಲಿ? ನೀವೆಲ್ಲ ಹೇಳಬೇಕಾಗಿದ್ದೆಲ್ಲ ಹೇಳಿದ್ದೀರಲ್ರಿ. ಕೂತ್ಕೊಳ್ಳಿ ಈಗ ಪ್ಲೀಸ್. ಈಗ ಅವ್ರು ನಾನು ಯಾಕೆ ಸುಮ್ಮನೆ ಕೌಂಟರ್ ಮಾತಾಡ್ತೀರಿ? ಸರ್ಕಾರ ಆಕ್ಷನ್ ತಗೊಂಡ್ರೆ ಯಾಕೆ ತಗೊಂಡು ಹೇಳ್ತಾರೆ, ಅದನ್ನ ಮುಂದೆ ಮಾತಾಡೋದಾಗ್ತದೆ. ಪಾಲನೆ ಮಾಡಿ. ಮಾನ್ಯ ಸಭಾಧ್ಯಕ್ಷರೇ, ಇದನ್ನ ಪಾಲನೆ ಮಾಡಿ. ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಯಾರು ಕೂಡ ಮಾತಾಡಬಾರ್ದು. ಚೀಫ್ ಮಿನಿಸ್ಟರ್ ಮಾತಾಡುವಾಗ ಯಾರು ಕೂಡ ಮಾತಾಡಬಾರ್ದು. ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾತಾಡುವಾಗ ಮಾತಾಡಬಾರ್ದು. ಮಾಡಿ ಹಂಗೆ ಮಾಡಿದೆ ಆಲ್ರೆಡಿ. ಎರಡೂ ಕಡೆಯವರು ಮಾಡಲಿ. ನಾನು ಪೂರ ಭಾಷಣ ಕೇಳಿದ್ದೀನಿ ಅಶೋಕ್ ಅವರದ. ಒಂದು ಶಬ್ದ ಮಾತಾಡಲಿಲ್ಲ. ನಾನು ಕೇಳ್ಬಿಟ್ಟು ಅವ್ರ ಭಾಷಣ ಮುಗಿಸಿದ ಮೇಲೆ ಓದೆ. ನಾನು ಮಧ್ಯೆ ಹೇಳ್ತಕ್ಕಂಥದ್ದು ಅದು ಪ್ರಜಾಪ್ರಭುತ್ವದ ಲಕ್ಷಣನೂ ಅಲ್ಲ, ಸಂಸದೀಯ ವ್ಯವಸ್ಥೆಯ ಲಕ್ಷಣನೂ ಅಲ್ಲ. ನೀವು ಏನಾದರೂ ನನಗೆ ಡಿಸ್ಟರ್ಬ್ ಮಾಡಬೇಕು ಅಂತ ಅನ್ಕೊಂಡ್ರೆ, ಡಿವಿಯೇಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ನಿಮ್ಮ ಗ್ರಹಿಕೆ ತಪ್ಪು. ನಾನು ಡಿಸ್ಟರ್ಬು ಆಗಲ್ಲ, ಡಿವಿಯೇಟು ಆಗಲ್ಲ. ಅಫ್ಕೋರ್ಸ್ ಎಕ್ಸ್ಪೀರಿಯನ್ಸ್ ಅದು ಇದೆ. ಯಾರಪ್ಪ ನಾನು 5 ವರ್ಷ ಗ್ಯಾರಂಟಿ ನಾನು ಮಾನ್ಯ ಅಧ್ಯಕ್ಷರೇ, 4ನೇ ತಾರೀಕು ಇನ್ಸಿಡೆಂಟ್ ನಡೀತು. 4ನೇ ತಾರೀಕೆ ಸಾಯಂಕಾಲ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡಿಸ್ದೆ. ಆಮೇಲೆ 5ನೇ ತಾರೀಕು ಸಸ್ಪೆಂಡ್ ಮಾಡಿದೆ. 5ನೇ ತಾರೀಕೆ ಮೈಕಲ್ ಕುನಾ, ರಿಟೈರ್ಡ್ ಹೈಕೋರ್ಟ್ ಜಡ್ಜು, ಅವರ ಅಧ್ಯಕ್ಷತೆಯಲ್ಲಿ 1 ಮ್ಯಾನ್ ಕಮಿಷನ್ ಮಾಡಿದೆ. ಆಮೇಲೆ ಅಷ್ಟೇ ಅಲ್ಲ, ನನ್ನ ಪೊಲಿಟಿಕಲ್ ಸೆಕ್ರೆಟರಿನೇ ತೆಗೆದಾಕಿದೆ. ಆಮೇಲೆ 6ನೇ ತಾರೀಕು ಒಬ್ಬ ಯಾರು ಇಂಟೆಲಿಜೆನ್ಸ್ ಚೀಫ್ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದೆ. ಕೂಡಲೇ ಟ್ರಾನ್ಸ್ಫರ್ ಮಾಡಿ ಬೇರೆಯವ್ರನ್ನ ನೇಮಕ ಮಾಡಿದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಪೊಲೀಸ್ನವರು ಇದನ್ನು ತಡೀಲಿಕ್ಕೆ ಸಾಧ್ಯ ಆಯಿತು. ಒಂದು ವೇಳೆ ನಾನು 4:15 ಹೋದೆ. ನನಗೆ 4 ಗಂಟೆ ಬರೋಕ್ಕೆ ಹೇಳಿದರು. ಬಂದು ಆಫೀಸ್ನಲ್ಲಿ ಕೂತಿದ್ದೆ, ನಮ್ಮ ಚೀಫ್ ಮಿನಿಸ್ಟರ್ ಆಫೀಸ್ನಲ್ಲಿ ಕೂತಿದ್ದೆ. ಆಮೇಲೆ ನನಗೆ 4:15 ಬರಬೇಕು ಅಂತಂದರು. 4:15 ಹೋದೆ. ಅದು ಫಂಕ್ಷನ್ 5 ಗಂಟೆ ಶುರುವಾಯಿತು. 5 ಗಂಟೆ ಅಲ್ಲ, 10 ನಿಮಿಷ ನಡೆದಿರ್ಬೋದು. 5 ಮಳೆ ಬಂತು. ನಾನು ಅಲ್ಲಿಂದ ಹೊರಟುಬಿಟ್ಟೆ. ನನಗೆ ಗೊತ್ತೇ ಇಲ್ಲ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಮತ್ತು ಇಲ್ಲಿ ಸ್ಟೇಡಿಯಂನಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ ನನಗೆ. ಸತ್ಯ ಹೇಳ್ತಾ ಇದ್ದೀನಿ. ತಿಂಡಿ ತಿನ್ಕೊಂಡು ಹೋಟೆಲ್ನಲ್ಲಿ ಈಚೆ ಬಂದ ಮೇಲೆ ಬರಲಿಲ್ಲ. ನಾನು ಗವರ್ನರ್ಗೆ ನಾನೇ ಫೋನ್ ಮಾಡಿದೆ, ನೀವು ಬರ್ರಿ ಅಂತ. ರಾಜ್ಯಪಾಲರಿಗೆ ನಾನೇ ಫೋನ್ ಮಾಡಿ ಹೇಳಿದೆ, ಬರ್ರಿ ನಾವು ಅಂತ ಹೇಳ್ತೀವಿ. ನಾನು, ಗವರ್ನರು, ಡೆಪ್ಟಿ ಚೀಫ್ ಮಿನಿಸ್ಟರು, ಗೃಹ ಮಂತ್ರಿಗಳು, ಇನ್ನೂ ಕೆಲವು ಮಂತ್ರಿಗಳೆಲ್ಲ ಇದ್ದರು. ಅದು ಏನು ಭಾಳ ಗೊಂದಲ ಆಗೋಯ್ತು ಅಂತ ಒಂದು ವೇಳೆ ಫೋಟೋ ಎಲ್ಲ ತೋರಿಸಿದ್ರು. ನಿಜ, ಈ ಉನ್ಮಾದ ಇದೆಯಲ್ಲ, ಸಮೂಹ ಸನ್ನಿ ಇದೆಯಲ್ಲ, ಇದರಲ್ಲಿ ಅನೇಕ ಸಾರಿ ಇವರು ಫೋನ್ ತಗೊಂಡು ಹೇಳಿದ್ರು ಡಿ ಕೆ ಶಿವಕುಮಾರ್. ಆದರೆ ಜನ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವತ್ತು. ಅಸೆಂಬ್ಲಿಯಲ್ಲೇ ಕೇಳೋದಿಲ್ಲ ಅವರು. ಅಸೆಂಬ್ಲಿಯಲ್ಲಿ ಇವ್ರು ಕೇಳೋದಿಲ್ಲ. ನೀವು ಪಾಪ ನೀವು ಎಷ್ಟೊಂದು ನಿಮ್ಮ ಗಂಟಲೆಲ್ಲ ಶೋಷಣೆ ಮಾಡ್ಕೊತೀರಿ, ಕೇಳೋದೇ ಇಲ್ಲ ಯಾರೂ. ಮಾನ್ಯ ಅಧ್ಯಕ್ಷರೇ, ನಾವು ಏನೇನು ಕ್ರಮಗಳು ತಗೋಬೇಕು ಎಲ್ಲ ಕ್ರಮಗಳನ್ನು ಕೂಡ ತಗೊಂಡಿದ್ದೀವಿ. ಸಸ್ಪೆಂಡ್ ಮಾಡಿದ್ದೀವಿ 3 ಜನ IPS ಆಫೀಸರ್ಗಳು, ಒಬ್ಬರು
ACP, ಒಬ್ಬರು ಇನ್ಸ್ಪೆಕ್ಟ್ರು, 5 ಜನನು ಕೂಡ ಮಾಡಿದ್ದೀವಿ. ಆಮೇಲೆ ಕೂಡಲೇ ನಾವು ಅವರು 5 RCB ಅವರು, KSCAನವರು ಮತ್ತು DNA ಇವರು 3 ಜನರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಬಹುಶಃ ಇದನ್ನೆಲ್ಲ ಹೇಳಿರ್ಬೇಕು ಅಂತ ಅನಿಸುತ್ತೆ. ಹೇಳಿದ್ದೀರಿ. ನಾನು ಇರಲಿಲ್ವಲ್ಲ, ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಏನೇನು ಹೇಳಿದ್ದೀರಿ ಅಂತ ಹೇಳ್ಬಿಟ್ರೆ ನಾನು ಬಿಟ್ಬಿಡ್ತೀನಿ ಅಂತ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಏನೇನು ಕ್ರಮಗಳು ತಗೋಬೇಕು ಕಾನೂನು ರೀತಿಯ, ಯಾಕಂತಂದರೆ ನ್ಯಾಯ ಒದಗಿಸ್ಬೇಕು. ಈಗ ತಪ್ಪಾಯಿತು ಅಂತಕ್ಕಂಥದ್ದು ಅದರಿಂದ ಪರಿಹಾರ ಸಿಗಲ್ಲ, ಅವರಿಗೆ ನ್ಯಾಯ ಸಿಕ್ಕಲ್ಲ. ನಾವು ಈ ಕ್ರಮಗಳು ತಗೊಂಡಿದ್ದೀವಲ್ಲ, ಇದರಿಂದ ನ್ಯಾಯ ಸಿಗುತ್ತೆ. ಈ ನ್ಯಾಯ ಸಿಗ್ತಕ್ಕಂಥ ಕೆಲಸವನ್ನು ನಾವು ಜವಾಬ್ದಾರಿಯಿಂದ ಚಾಚೂ ತಪ್ಪದೇನೆ ಮಾಡಿದ್ದೇವೆ. ತಕ್ಷಣವೇ ಮಾಡಿದ್ದೀವಿ. ವರದಿನೂ ಕೂಡ ಕೊಟ್ಟಿದ್ದಾರೆ. ಮಾನ್ಯ ಹೈಕೋರ್ಟ್ನವರು ಸುವೋಮೋಟೋ ಕೇಸ್ ಕೂಡ ತಗೊಂಡಿದ್ದಾರೆ. ಅವರು ಎಲ್ಲ 5 ಜನ ಅರೆಸ್ಟ್ ಮಾಡಿದ್ವಲ್ಲ, 4 ಜನ ಅರೆಸ್ಟ್ ಮಾಡಿದ್ವಲ್ಲ, 4 ಜನ ಅರೆಸ್ಟ್ ಮಾಡಿದವ್ರು ಬೇಲ್ ಸಿಕ್ಕಿದೆ ಅವರಿಗೆ. ಆದರೆ ನಾವು ಕೂಡಲೇ CID ಕೊಟ್ಟಿದ್ದೀವಿ. CID ಎಂಕ್ವೈರಿ ಎಲ್ಲ ಮಾಡಿ ತನಿಖೆ ಎಲ್ಲ ಮಾಡಿ ಮುಗಿಸಿ ಚಾರ್ಜ್ ಶೀಟ್ ರೆಡಿ ಇದೆ. ಕೋರ್ಟ್ನವರು ಅನುಮತಿ ಕೊಟ್ಟ ತಕ್ಷಣ ಚಾರ್ಜ್ ಶೀಟ್ ಹಾಕ್ತೀವಿ. ಆದ್ದರಿಂದ ಇವರು ಹೇಳುತ್ತಾರಲ್ಲ, ಸರ್ಕಾರ ಜವಾಬ್ದಾರಿ, ಸರ್ಕಾರ ಕಾರಣ, ಇದಕ್ಕೆ ಸಿದ್ದರಾಮಯ್ಯ ಕಾರಣ, DK ಶಿವಕುಮಾರ್ ಕಾರಣ, ಇವರೆಲ್ಲ ಗೃಹ ಮಂತ್ರಿಗಳು ಪರಮೇಶ್ವರ್ ಕಾರಣ, ಇವರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಯಾಕೆಂದರೆ ಇವರು ಈ ಘಟನೆಗಳು ನಡೆದಿದ್ದಾವಲ್ಲ, ಎಲ್ಲೂ ಕೂಡ ತನಿಖೆನೂ ಮಾಡಿಲ್ಲ, ತಪ್ಪಾಯಿತು ಅಂತಲೂ ಹೇಳಿಲ್ಲ, ರಾಜೀನಾಮೆನೂ ಕೊಟ್ಟಿಲ್ಲ, ಕ್ಷಮಾಪಣೆನೂ ಕೇಳಿಲ್ಲ. ಆದರೂ ನಾನು ಮತ್ತೊಮ್ಮೆ, ಈಗಾಗಲೇ ಒಂದು ಸಾರಿ ವಿಷಾದ ವ್ಯಕ್ತ ಮಾಡಿದ್ದೀನಿ, ಮತ್ತೊಮ್ಮೆ ಈ ಘಟನೆ ನಡೀಬಾರ್ದಾಗಿತ್ತು, ನಡೀಬಾರ್ದಂಥ ದುರಂತ ನಡೆದಿದೆ. ಆದರೂ ನಾನು ವಿಷಾದವನ್ನು ವ್ಯಕ್ತ ಮಾಡ್ತೇನೆ.